ಚಕ್ಕ ಕೊಚ್ಚ ಕೊಚ್ಚಟ್ಟು ಬಿಟ್ಟುವೆ. ಏನ್ ನಿಮ್ಮ ಹೆಸರು? ನಿಮ್ಮ ಹೆಸರೇನು? ನಮ್ಮ ಹೆಸರು ಭೀಮಮ್ಮ. ಭೀಮವ್ವ. ಹೆಸರು ಭೀಮವ್ವ ಅನ್ಕೊಂಡು ಒಳ್ಳೆ ಚೋಟಮ್ಮ ಇದ್ದಂಗೆ ತಡ್ರಿ. ಹೆಸರು ನೋಡಿದ್ರು ಭೀಮವ್ವ, ನೋಡಿದ್ರು ನೋಡಕ್ಕ ಚೋಟವ್ವ. ಯಾವ್ರಿ ನಿಮ್ದು? ನಾ ಇಲ್ಲೇ ಇರೋದು ಬೆಂಗಳೂರಲ್ಲಿ. ಬೆಂಗಳೂರಲ್ಲೇ ಇರೋದು. ನಮ್ಮ ಯಜಮಾನ್ರು ಇಲ್ಲಿ ಇರಲ್ಲ. ಸೌಂಡ್ ನಿಲ್ಸ್ರಪ್ಪ. ನಮ್ಮ ಯಜಮಾನ್ರು ಇಲ್ಲಿ ಇರಲ್ಲ. ಎಲ್ಲಿರ್ತಾರ ಅವ್ರು ಆ ಕಡೆ ಇದು ಎಲ್ಲ ಕಡೆಗೆ ಆ ಕಡೆ ಜೈನವ್ರ ಕಡೆಗೆ ಆಟೋ ಓಡಿಸ್. ಆ ಕಡೆ ಅಲ್ಲಿ ಏನು ಕೆಲಸ ಮಾಡ್ತಾರ್ರಿ? ಅದೇ ಆಟೋ ಓಡಿಸ್. ಆಟೋ ಗ್ಯಾಸ್ ಇಲ್ಲಲ್ಲ ಈಗ? ಆಯ್ತಾ ಗ್ಯಾಸ್ ಹಾಕಲ್ಲ. ಅವ್ರ ಹೆಸರೇನು? ಕಲ್ಲಪ್ಪ. ಕಲ್ಲಪ್ಪ. ಅವರು ಕಲ್ಲಪ್ಪ. ಕಲ್ಯಾಣ್ಕೊಂಬ ಭೀಮವ್ ಮನ್ಯಾಗ ಕಲ್ಲಪ್ಪ ಆಟೋದಾಗ ಅಲ್ರಿ. ಮತ್ತೆ ಏನೇನದಾವ ಏರಿಯಾದೊಳಗೆ ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಇಲ್ಲ, ದಿನ ಅಷ್ಟೇ. ದಿನ ಪ್ರಾಬ್ಲಮ್? ಇವತ್ತು ಪ್ರಾಬ್ಲಮ್? ದಿನ ಪ್ರಾಬ್ಲಮ್. ಏನು ಪ್ರಾಬ್ಲಮ್? ದಿನ ಇವರೆಲ್ಲ ಆಟ. ಇವ್ರದೇ ಪ್ರಾಬ್ಲಮ್. ಇವ್ರು ಆಟನೂ ಆಡಂಗಿಲ್ಲ. ನಿಮ್ಮ ಕಲ್ಲಪ್ಪ ಆಟ ಓಡಿಸ್ಬೋದಂತೆ, ಇವ್ರು ಆಟ ಆಡಂಗಿಲ್ಲ. ಭೀಮವ್ವ ಇದು ನ್ಯಾಯನ? ಭೀಮವ್ವ ಇದು ರೇಷನ್ ಕಾರ್ಡ್ ಐತಾ? ಇಲ್ಲ ಸರ್, ಇಲ್ಲ ಸರ್. ಇದು ಮನೆ ಯಾವ್ದು ನಿಮ್ದು? ತಡ್ರಿ, ಈಗ ಸೀರಿಯಸ್ ಮಾತಾಡೋಣ. ಇದೇ ಮನೆ? ಸ್ವಂತ ಮನೆ ಬಾಡಿಗೆ ಮನೆ? ಸ್ವಂತ ಅಲ್ಲ, ಇದು ಬಾಡಿಗೆ ಕೊಡ್ತೀರಿ? ಬಾಡಿಗೆನೇ ಅಲ್ಲ, ಸುಮ್ಮನೆ ಇರ್ತೀವಿ. ಇಷ್ಟ ಚಿಕ್ಕದಾ? ಚಿಕ್ಕದು ಇದೆಲ್ಲ ಅಡುಗೆ ಏ ಕರೆ ಹೇಳ್ರಿ, ಇಷ್ಟ ಚಿಕ್ಕದಾ? ತೆಗಿಯವ ಬರೀ ಕಡೆ ಬರ. ಇಷ್ಟೇ ಮಲಗದಲ್ಲಿ ನೀವು? ಇಲ್ಲೇ ಮಲಗದ? ಅಡುಗೆ ಇಲ್ಲೇ. ಏ ಕರೆ ಹೇಳ್ರಿ, ಇವ್ರು ಬರೀ ಬೇರೆ ಮನೆ ಐತ್ರಿ? ಇಷ್ಟನಾ? ನೋಡ್ರಿ, ಭೀಮಾ ಅವ್ರಿಗೆ ನಾವು ಅವಾಗಿಂದ ಕಾಮಿಡಿ ಮಾಡ್ತಾ ಇದ್ದು, ಬಟ್ ಗಂಭೀರವಾಗಿ ಒಂದ್ ನಿಮಿಷ ಗಂಭೀರವಾಗಿ ಆಲೋಚನೆ ಮಾಡೋದಾದ್ರೆ ಭೀಮಾ ಅವ್ರ ಮನೆ ಇಷ್ಟೇ. ಬನ್ನಿ ಮಧುವರೇ, ನೋಡಿ ಭೀಮಾ ಅವ್ರ ಮನೆ ಬರೀ ಇಷ್ಟೇ. ನೀ ಇಷ್ಟೇ ಇರ್ತೀಯ ಅಂತ ನೀ ಹೇಳ್ತೀಯವ. ನೀ ಇಷ್ಟೇ ಇರ್ತೀಯ ಅಂದ್ರೆ ನೀ ಇಷ್ಟರಲ್ಲೇ ಇರ್ಬೇಕಾಗತ್ತೆ ನೋಡಿ. ನಿಂಗೆ ಮನೆ ಬೇಡ ಬೇಕಾ? ಮತ್ತೆ ಇಷ್ಟೇ ಇರ್ತೀಯ ಅಂದ್ರೆ ಕಲ್ಲಪ್ಪನ್ ಗೊತ್ತ ಕಷ್ಟ, ಭೀಮವ್ವನ್ ಏನ್ ಗೊತ್ತ ಕಷ್ಟ? ನೋಡ್ರಿ ಸಿ ಕೆ ರಾಮಮೂರ್ತಿ ಅವರೇ, ದಯವಿಟ್ಟು ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಭೀಮವ್ವ ಆಯ್ತಾ? ಭೀಮವ್ವ ನೋಡಕ್ಕೆ ಚೋಟವ್ವ, ಅವ್ರ ಮನೆನೂ ಚೋಟ, ಸರಿನಾ? ಅದೇ ಮನೆಗೆ ಅವರು ಬಾಡಿಗೆ ಕಟ್ಕೊಂಡಿದ್ದಾರೆ. ಒಂದ್ ನಿಮಿಷ, ಅದೇ ಮನೆಗೆ ಅವರು ಬಾಡಿಗೆ ಕಟ್ಕೊಂಡು ಎಷ್ಟು ಕಟ್ತಿರವ ಬಾಡಿಗೆ? ಅದಕ್ಕೆ ಎಷ್ಟು ಕಟ್ಟಲ್ಲ, ಸುಮ್ಮನೆ ಇರ್ತೀವಿ. ಸುಮ್ಮನೆ ಇದ್ದೀರಿ. ಅದೇ ಇಷ್ಟಕ್ಕೂ ಬಾಡಿಗೆ ತಗೊಂಡ್ರೆ ಅವ್ರಿಗೆ ಮನುಷ್ಯತ್ವನೇ ಇಲ್ಲ ಅಂತ ಅರ್ಥ ಆಯ್ತಾ? ನೋಡ್ರಿ, ದಯವಿಟ್ಟು ಸಿ ಕೆ ರಾಮಮೂರ್ತಿ ಅವರೇ, ಇಂಥವ್ರಿಗೊಂದು ಮನೆ ಮಾಡಿಕೊಡ್ರಿ. ನೀವು ಸಾಧಿಸೋದು ನಿಮ್ಮ ಲೈಫಲ್ಲಿ. ನೀವು ಓಟ್ ಹಾಕಿಸ್ಕೊಂಡು ಗೆಲ್ಲಿಸ್ಕೊಂಡು ಇಂಥವ್ರ ಮೇಲೆ ಕಾಳಜಿ ಇಲ್ಲ ಅಂತಂದರೆ ಮತ್ತೆ ಇನ್ನೇನಕ್ಕೆ ಬೇಕು ನಿಮಗೆ MLA ಗಿರಿ ಅಂತ ನನ್ನ ಪ್ರಶ್ನೆ. ನಾನು ಜಾಸ್ತಿ ಮಾತಾಡಿದ್ರೆ ಮತ್ತೆ ಬೈದು ಬಿಡ್ತಾನೆ ಅಂತ ನಿಮ್ಮ PAಗಳ ಕೈಲೋ ಇನ್ಯಾರ ಕೈಲೋ ಫೋನ್ ಮಾಡಿಸಿ ನನ್ನ ತಲೆ ತಿನ್ಬೇಡಿ. ನಿಜವಾಗ್ಲೂ ನಿಮ್ಗೆ ಇವ್ರ ಮೇಲೆ ಕಾಳಜಿ ಇದ್ದರೆ ದಯವಿಟ್ಟು ಬಂದು ಇಂಥವ್ರಿಗೆ ಮನೆ ಮಾಡಿಕೊಡ್ರಿ. ಇಲ್ಲ ಅಂತಂದರೆ ನೀವು ಅಧಿಕಾರ ಬಿಟ್ಬಿಟ್ಟು ಬೇರೆ ಯಾರಿಗಾರು ಅಧಿಕಾರ ಕೊಡ್ರಿ, ಆಯ್ತಾ? ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇಂಥವ್ರ ಮೇಲೆ ಕಾಳಜಿ ಇದ್ದರೆ ಬಂದು ಒಂದು ಮನೆ ಮಾಡಿಕೊಡ್ರಿ. ನೋಡ್ರಿ ಅವ್ರು ಹೆಂಗೆ ಬದುಕ್ತಾ ಇದಾರೆ ಅಂತ. ನೆನ್ನೆ ಬಂದಿದ್ದ ಮಳೆಗೆ ಇದು ತುಂಬೋಗ್ಬಿಡುತ್ತೆ. ಅದಿನ್ನು ಯಾವ ಸೀಮೆ ಅಧಿಕಾರ ನಡೆಸ್ತಾ ಇದ್ದೀರಾ? ಅಲ್ಲ, ನಾನು ಕಾಮಿಡಿ ಮಾಡ್ತೀನಿ, ಜನರ ಜೊತೆ ಯಾಕೆ ನಾನು ಫನ್ ಮಾಡ್ತೀನಿ ಅಂತಂದರೆ ಅವ್ರ ಕಷ್ಟನ ಹೇಳ್ಬೇಕು. ನಾನು ಡೈರೆಕ್ಟಾಗಿ ಬಂದು ನಿಮ್ಮ ಪ್ರಾಬ್ಲಮ್ ಏನು ಅಂತ ಕೇಳಿದ್ರೆ ಅವ್ರು ಹೇಳಲ್ಲ, ಆಯಿತಾ? ದಯವಿಟ್ಟು ಹೇಳ್ತಾ ಇದ್ದೀನಿ, ದಯವಿಟ್ಟು ಅವ್ರ ಪ್ರಾಬ್ಲಮ್ನ ಕ್ಲಿಯರ್ ಮಾಡಿಕೊಡಿ. ನಾನು ತುಂಬ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಆಗಲ್ಲ ಅಂತಂದ್ರೆ ಹೇಳಿ, ನಿಮಗೆ ಇಲ್ಲಿಂದ 7 ದಿನಗಳ ಕಾಲಾವಕಾಶ ಕೊಡ್ತಾ ಇದ್ದೀವಿ. ಭೀಮಾ ಅವ್ರ ಮನೆಗೆ ನೀವು ಮನೆ ಮಾಡಿಕೊಡ್ಲಿಲ್ಲ ಅಂತಂದರೆ ನೀವು ಅಧಿಕಾರದಲ್ಲಿ ಇರೋದೇ ವೇಸ್ಟು ಅಂತ ಹೇಳ್ತೀನಿ. ಇಂಥವ್ರ ಮೇಲೆ ನಿಮಗೆ ಕಾಳಜಿ ಇಲ್ಲ ಅಂತಂದರೆ ನೀವು ಗೆಲ್ಲೋ ಅವಶ್ಯಕತೆನೇ ಇರಲಿಲ್ಲ, ಗೆದ್ದು ಕೂಡ ವೇಸ್ಟ್ ಅಂತ ಹೇಳ್ತೀನಿ. ನಿಮ್ಗೆ ಇಲ್ಲಿಂದ 8 ದಿನ ಟೈಮ್ ಕೊಡ್ತಾ ಇದ್ದೀನಿ. ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿಂದ 8 ದಿನ ನಾನು ಟೈಮ್ ಕೊಡ್ತೀನಿ. ಅಷ್ಟರೊಳಗಡೆ ಇವ್ರಿಗೆ ಮನೆ ಮಾಡಿಕೊಡ್ಲಿಲ್ಲ ಅಂತಂದರೆ ನಾನು ಇಡೀ ದಿನ ಇಲ್ಲಿ ಇರಬೇಕಾಗತ್ತೆ. ಬಿ ಕೇರ್ಫುಲ್. ಬರ್ರಿ ಓನ್. ಹಾಂ ಗೊತ್ತಾಯ್ತಲ್ಲ? ಬಾರಮ್ಮ ಅಯ್ಯಮ್ಮ ಅಯ್ಯಮ್ಮ ಅಯ್ಯಯ್ಯಮ್ಮ ಅಯ್ಯಮ್ಮ ಅಯ್ಯಮ್ಮ. ಏನು ನಿಮ್ಮ ಹೆಸರ? ನಾಚ್ಕೊಂಬಿಡ್ರಿ. ಏನು ನಿಮ್ಮ ಹೆಸರ? ಅವರಿವರನ್ನು ತೋರುವುದನ್ನು ಬಿಡಿ, ಮೊದಲು ನಿಮ್ಮದೇನಿದೆ ಅದನ್ನು ಹೇಳಿ. ಏನು ನಿಮ್ಮ ಹೆಸರ? ಕುಡಿಯೋದು ನಾನು ಕರ್ಕತೀನಿ. ಬಾ ಬರ್ರಿಲಿ. ನಿಮ್ಮ ಹೆಸರೇನಾ? ಮಲ್ಲಮ್ಮ. ಬರ್ರಿ ಇಲ್ಲಿ. ನೋಡ್ರಿ, ಮಲ್ಲಮ್ಮನ ಮನೆನೂ ಇಷ್ಟೇ. ನೋಡ್ರಿ ಇಲ್ಲಿ ಮಲ್ಲಮ್ಮನ ಮನೆ ಓಪನಿಂಗ್ ಸೆರೆಮನಿ ಮಾಡ್ತೀನಿ ನೋಡ್ರಿ. ಇದು ನಮ್ಮ ಮಲ್ಲಮ್ಮನ ಮನೆ. ನಮ್ಮದೇ ರಾಜ್ಯದ
ನಮ್ಮ ತಾಯಿಯ ಮನೆ. ಬಾರಮ್ಮ ಇಲ್ಲಿ, ನೀನು ಅಲ್ಲಿ ನಿಂತ್ಕೊಂಡ್ರೇನೋ, ಇಲ್ಲಿ ನನ್ನ ಯಾಕೆ ನೋಡ್ತೀನಿ, ನಿನ್ನ ನೋಡ್ಬೇಕಲ್ಲಿ. ಎಮ್ ಎಲ್ ಎ ಇವ ಯಾರು? ಇವ RCB ಫ್ಯಾನು. ಜೈ RCB. ಮೊಮ್ಮಗ. ಇದೆಯಾ ಮನೆ ಇಲ್ಲ, ಮನೆ ಇಷ್ಟ ಮನೆ. ಯಾವ ಊರು ನಿಮ್ದು? ನಮ್ದು ಜಾದಡಿಗೆ, ಗುಲ್ಬರ್ಗ ಕಡೆ. ಎಷ್ಟು ವರ್ಷದಿಂದ ಇದೀರಿ ಇಲ್ಲೇ? 20 ವರ್ಷ ಆಯ್ತು. 20 ವರ್ಷ ಆಯ್ತು. ಓಟ್ ಎಲ್ಲ ಹಾಕ್ತೀರಿ? ಇಲ್ಲೇ ನಿಮ್ಮ MLA ಬಂದಿಲ್ಲ, ನಿಮ್ ಕಷ್ಟ ಕೇಳಕ್ ಬಂದಿಲ್ವಾ? ಮಾಡ್ತೀನಿ ಅಂತ ಯಾವಾಗ ಮಾಡ್ತೀನಿ ಅಂತಾರೆ, ಏನು ಮಾಡಲ್ಲ. ನಿಮ್ಮ ಹೆಸರೇನಂದ್ರೆ? ಎಲ್ಲಮ್ಮ. ಮಲ್ಲಮ್ಮ. ಮಲ್ಲಮ್ಮ ಅವರ ಮನೆ ಹಿಂಗಿದೆ. ಆ ಕಡೆ ಭೀಮವ್ವನ ಮನೆ ಹಂಗೆ, ಸೇಮ್ ಟು ಸೇಮ್. ಮಲ್ಲವ್ವನ ಮನೆ ಹಿಂಗೆ, ಜಾಸ್ತಿ ಮಾತಾಡಲ್ಲ. ಅವ್ರಿಗೆ ಏನು ಹೇಳಿದ್ನೋ ಅದು ನಿಮ್ಗೇನೆ ಸೇಮ್. ಇಲ್ಲಿ ಯಾರ್ಯಾರ್ದು ಈ ಥರ ಮನೆ ಇದೆ ಅವ್ರದ್ದೆಲ್ಲರದು ಕ್ಲಿಯರ್ ಆಗಲಿಲ್ಲ ಅಂತಂದರೆ ಅದ್ರ ಕತೆ ಬೇರೆ ಇರುತ್ತೆ. ದಯವಿಟ್ಟು ನಾನು ತುಂಬ ರಿಕ್ವೆಸ್ಟಾಗಿ ಹೇಳ್ತಾ ಇದ್ದೀನಿ, ಇದನ್ನು ಸೀರಿಯಸ್ ಆಗಾರು ತಗೊಳ್ಳಿ, ಹೆಂಗಾರು ತಗೊಳ್ಳಿ. ನಾನು ಮಾತ್ರ ಇದನ್ನು ತುಂಬ ರಿಕ್ವೆಸ್ಟ್ ಟೋನಲ್ಲೇ ಹೇಳ್ತಾ ಇದ್ದೀನಿ. ಇವ್ರು ಯಾರು ಕೂಡ ಬಾಂಗ್ಲಾದವರಲ್ಲ, ಇವ್ರು ಯಾರು ಬೇರೆ ದೇಶದವರಲ್ಲ. ನಮ್ಮ ಕನ್ನಡ ತಾಯಿ ಮಲ್ಲಮ್ಮ, ನಮ್ಮ ಕನ್ನಡ ತಾಯಿ ಭೀಮವ್ವ. ಇನ್ನು ಯಾರ್ಯಾರ ಮನೆ ಹಿಂಗೆ ಐತೋ ಗೊತ್ತಿಲ್ಲ, ಇನ್ಯಾವ್ಯಾವ ಔದಿರ ಮನೆ ಎಲ್ಲ ಹಿಂಗೆ ಐತೋ ಗೊತ್ತಿಲ್ಲ. ಹೋಗಿ ನೋಡ್ತೀನಿ ಈಗ. ವಾ, ಏನು ಬೇಕು ನಿಮಗೆ? ಏನು ಒಂದು ಮನೆ ಕೊಟ್ರೆ ಸಾಕು ಆ ಕಡೆ ಯಾವ್ದನ್ನ. ಮನೆ ಕೊಟ್ರೆ ಸಾಕು. ಮತ್ತೇನೇನು ಪ್ರಾಬ್ಲಮ್ ಅದಾವ ಇಲ್ಲಿ? ಏನಿಲ್ಲ, ಮನೆ ಒಂದು ಸಿಕ್ಕರೆ ಸಾಕು. ರೇಷನ್ ಕಾರ್ಡ್ ಐತಿ? ಅಕ್ಕಿ ಕೊಡ್ತಾರೋ? ಎಷ್ಟು ಕೆಜಿ ಕೊಡ್ತಾರೆ ಅಕ್ಕಿ? 15 kg ಕೊಡ್ತಾರೆ. ಹೌದಾ? ಎಷ್ಟು ಜನ ಇದ್ದೀರಿ? 3 ಜನಕ್ಕೆ. 30 ಜನ? 3 ಜನ. 3 ಜನಕ್ಕೆ 30 ಕೊಡ್ಬೇಕು. ಅದಂಗೆ 15 ಕೊಡ್ತಾರೆ? 15 ಕೊಡ್ತಾರೆ ನೋಡಿ. ನೋಡಿದ್ರಾ? 3 ಜನ ಇದಾರ, 30 kg ಕೊಡ್ಬೇಕು. ಬರೀ 15 kg ಕೊಡ್ತಾರೆ. ನೋಡ್ರಿ, ನಿಮಗೆ ಮೋಸ ಮಾಡಕತ್ತಾರೆಲ್ಲ. ರೊಕ್ಕ ಬಂದವು ಸಿದ್ದರಾಮಯ್ಯನ ರೊಕ್ಕ? 1 ತಿಂಗಳು ಬರ್ತಾವ, 1 ತಿಂಗಳು ಬರಲ್ಲ. 1 ತಿಂಗಳು ಬರುತ್ತಾ, 1 ತಿಂಗಳು ಬರಲ್ಲ. ಮತ್ತೆ ಪೆನ್ಷನ್? ಅದೇ ಪೆನ್ಷನ್, ಅದು ಎಲ್ಲ ಅದು ಬರಲ್ಲ. ನೋಡ್ರಿ, ಹಿಂಗೆ ಪ್ರಾಬ್ಲಮ್ಮು ಭಾಳ ಅದಾವು. ಇದ್ಯಾರಿದು ಸೌದೆ ಮಾರವ? ಸೌದೆ ಮಾರವು ಚುಚ್ಚಿಗಿಚ್ಚಿ. ಅವ್ವ, ಏನು ನಿಮ್ಮ ಹೆಸರು? ಅವ್ವ, ಏನು ನಿಮ್ಮ ಹೆಸರು? ನಮ್ಮ ಹೆಸರು ಮರಿಯಮ್ಮ. ಮರಿಯಮ್ಮ. ತಡಿಯಮ್ಮ, ಯಾಕಮ್ಮ ಇಷ್ಟೊಂದು ಅವಸರ ಯಾಕಮ್ಮ? ಮರಿಯಮ್ಮ, ಹೇಳಮ್ಮ, ಏನು ನಿಮ್ಮ ಪ್ರಾಬ್ಲಮ್ ಅಮ್ಮ? ಏನಿಲ್ಲಪ್ಪ. ಯಾಕಪ್ಪ? ಯಾವ್ರಿ? ನಮ್ದು ಆ ಕಡೆ ಯಾದಗಿರಿ ಸರ್. ನಿಮ್ದು ಹೇಳ್ರಿ ಮನೆ? ನಮ್ದು ಇಲ್ಲಿ ಎಲ್ಲಿ ತಂದ್ರಿ ಸೌದೆ ಹಿಂಗೆ ಹೊತ್ಕೊಂಡು? ಅಲ್ಲಿ ಕೆಲ್ಸಕ್ಕೆ ಹೋಯ್ದೆ ಸರ್, ಪಾರ್ಕ್ದಲ್ಲಿ ಬಿದ್ದಿದ್ದು. ಪಾರ್ಕ್ದಲ್ಲಿ ಬಿದ್ದು ಎತ್ಕೊಂಬಂದ್ರಿ? ಯಾಕೆ ಸೌದೆ ಗ್ಯಾಸ್ ಸಿಕ್ಕಿಲ್ಲ? ಗ್ಯಾಸ್ ಇದೆ ಒಂದು, ಮತ್ತೆ ರೊಟ್ಟಿ ಪಿಟ್ಟಿ ಮಾಡಕ್ಕೆ ಬೇಕಲ್ಲ. ರೊಟ್ಟಿ ಪಿಟ್ಟಿ? ಗ್ಯಾಸ್ ಎಲ್ಲ ರೊಟ್ಟಿ ಪಿಟ್ಟಿ ಮಾಡ್ಬಿಟ್ರೆ ಗ್ಯಾಸ್ ಖಾಲಿ ಆಗ್ಬಿಡ್ತದೆ. ಅದಕ್ಕೆ ಸೌದೆ ಒಳ್ಳೆ ರೊಟ್ಟಿ ಪಿಟ್ಟಿ. ಮನೆ ಇಲ್ರಿ? ನಮ್ಮ ಮನೆ ಇಲ್ಲಿ ಇದೇ ಮನೆ. ಹಕ್ಕುಪತ್ರ ಐತ್ರಿ ಮನೆಗೆ? ಬಾಡಿಗೆ ಇಲ್ಲ ಸರ್. ಹಕ್ಕುಪತ್ರ ಇಲ್ಲ? ಇಲ್ಲ ಸರ್. ಹಕ್ಕುಪತ್ರ ಬಾಡಿಗೆಗೆ ಎಷ್ಟು ಕಟ್ತೀರಿ ಬಾಡಿಗೆ? 3,000 2,000. ಓಟ್ ಎಲ್ಲ ಹಾಕ್ತೀರಿ ನೀವು? ಓಟ್ ಇಲ್ಲೇ ಆಗ್ತದೆ ಸರ್. ಇಲ್ಲೇ ಹಾಕ್ತಿರ್ರಿ? ಬೆಂಗಳೂರು. ಎಷ್ಟು ವರ್ಷ ಆಯ್ತು ಬಂದಿಲ್ಲ? ಆಯ್ತು, ತುಂಬ ದಿವಸ ಆಯ್ತು. ತುಂಬ ದಿವಸ ಅಲ್ಲ, ಎಷ್ಟು ವರ್ಷ ಆಯ್ತು? ಆಗಿರ್ತದೆ ಒಂದು 20 ವರ್ಷ. 20 ವರ್ಷದಿಂದ ಇಲ್ಲೇ ಅದಾರ್ರಿ 30 ವರ್ಷ ಆಗ್ಯದ. ಮರಿಯಮ್ಮ 20 ವರ್ಷದಿಂದ ಇಲ್ಲೇ ಅದಾರ್ರಿ. ಇವ್ರು ಬಾಡಿಗೆ ಮನೇಲಿ ಇದಾರ. ಹೊಂಟ್ಬಿಡವ, ಹೊಂಟಲ್ಲ, ನೀನು ಮಾಡೋಣ. 20 ವರ್ಷದಿಂದ ಇಲ್ಲೇ ಇದಾರ, ಈಗಲೂ ಬಾಡಿಗೆ ಮನೆ ಒಳಗಿದಾರ. ಅಲ್ಲ, ಬಾಡಿಗೆ ಅಂದ್ರೆ ಇದು ಸರ್ಕಾರ ಲೆಸ್ ಕೊಟ್ಟಾರ. ಕರೆಂಟ್ ಬಿಲ್ಲು, ನೀರಿನ ಬಿಲ್ ಕಟ್ಕೊಂಡ್ ಸರ್ಕಾರದಿಂದ ಕೊಟ್ಟಾರ. ಮತ್ತೆ ಬಾಡಿಗೆ ಯಾಕೆ ಕೊಡ್ಬೇಕು? ಕಟ್ಕೊಂತ ಹಿಂಗೆ ಕಾಲ್ ಮಾಡಿಕಂತ ಒಬ್ಬೊಬ್ಬರು ಫ್ಯಾಮ್ಲಿಗಳು ದೊಡ್ಡವರನ ಕಡೆ ಹೋಗ್ಬೇಕಾಗ್ತದ. ಯವ್ವ, ನೀವು ಓಟ್ ಹಾಕ್ತಿ, ನಿಮ್ಮ ಮತದಾರ ಇದಿ. ನಿನ್ಗೆ ಅವ್ರು ಮನೆ ಮಾಡಿ, ನೀವು ಬಡವರು ಆಯ್ತಾ? ಸರ್ಕಾರದಿಂದ ಎಷ್ಟೋ ಮನೆಗಳು ಬಂದಿದ್ದಾವೆ, ಮನೆಗಳು ಮಾಡ್ಕೋಬೇಕಲ್ವ ನೀವು? ಮತ್ತೆ ನಮಗೇನು ಗೊತ್ತ್ರಿ? ನಮ್ಗೆ ಯಾರು ಹೇಳಿಲ್ರಿ? ನಮ್ಗೆ ಹಿಂಗೆ ನಡೀತೈತ್ರಿ, ನಾವು ಹಿಂಗೆ ಹೋಗ್ತೀವ್ರಿ, ನಮಗೇನು ಓದು ಬರ ಇಲ್ರಿ, ನಾವು ಪಾರ್ಕಿಗೆ ಹೋಗ್ತೀವ್ರಿ, ಸೌದೆ ತರ್ತೀವ್ರಿ, ರೊಟ್ಟಿ ಪಿಟ್ಟಿ ಮಾಡ್ಕೊತ ತಿಂತೀವ್ರಿ. ಮತ್ತು ಮನೆ ಯಾರು ಮಾಡ್ಕೊಡ್ತಾರೆ? ಎಲ್ರಿ ನಿಮ್ಮ ಯಜಮಾನ್ರ? ಏನು ಕೆಲಸ ಮಾಡ್ತಾರ್ರಿ ಅವರು? ಇವ್ರಿಗೆಲ್ಲ ಏನು ಗೊತ್ತಿರಲ್ಲ, ಇವ್ರಿಗೆ ಯಾವ ಯೋಜನೆಗಳು ಗೊತ್ತಿರಲ್ಲ, ಮನೆ ಸಿಗುತ್ತಾ, ಮಠ ಸಿಗುತ್ತಾ, ಇಲ್ಲಿ ಪ್ರಾಬ್ಲಮ್ಸ್ಗಳು ಏನು ಗೊತ್ತಿರಲ್ಲ. ಇವ್ರ ಪಾಡಿ ಇವ್ರು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಅವರು ಇದ್ದಂಗೆ ಇರಲಿ ಅಂತ ನೀವು ಅವ್ರ ಹತ್ರ ಓಟಿ ಟೈಮಿಗೆ ಬಂದ್ಬಿಟ್ಟು ಮರಿಯಮ್ಮ ಓಟಕ್ಕಮ್ಮ ಅನ್ಕೊಂಡು ನಾಟಕ ಆಡ್ಕೊಂಡು ಸಾಕಾದಾಗ ನಾಟಕ ಆಡ್ತಿರ್ರಿ. ಭಾಳ ಚಲೋ ಐತ್ರಿ ಬಿಡ್ರಿ. ನಿಮ್ದು ಯಾವ ಊರಂದ್ರಿ? ಗುಲ್ಬರ್ಗ? ಯಾದಗಿರಿ? ಯಾದಗಿರಿ. ಇನ್ನು ಯಾದಗಿರಿ ಜನಪ್ರತಿನಿಧಿಗಳು ಎಲ್ಲಿ ಕಾಲ ಕಳೀತಿದ್ರೋ ಗೊತ್ತಿಲ್ಲ. ನಿಮ್ಮ ಊರಿನವ್ರನ್ನೆಲ್ಲ ಬೆಂಗಳೂರಲ್ಲಿ ಬಿಟ್ಟು ನೀವು ಅಲ್ಲೇ ಇದ್ದು ಬಿಡ್ರಿ. ನೀವು ಅವ್ರೂರಲ್ಲೇ ನೀವು ಸರಿಯಾದ ವ್ಯವಸ್ಥೆ ಮಾಡಿಕೊಟ್ಟಿದ್ರೆ ಇವತ್ತು ಬೆಂಗಳೂರಿಗೆ ಬಂದು ಹೆಣಗಬೇಕಾಗಿರೋಂಥ ಅವಶ್ಯಕತೆನೇ ಇರ್ತಿರ್ಲಿಲ್ಲ ರೀ ಅವ್ರಿಗೆ. ಆರಾಮಾಗಿ ಅವ್ರ ಊರಲ್ಲಿ ಹೆಂಗೋ ಇರ್ತಿದ್ರು ವ್ಯವಸಾಯ ಮಾಡ್ಕೊಂಡು.